ಬಾಲಿವುಡ್‌ನ ಫೇಮಸ್ ಇನ್‌ಫ್ಲುಯೆನ್ಸರ್ ಆರಿ ಪೊಲೀಸ್ ಅವರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಮಹಾರಾಷ್ಟ್ರ ಆ್ಯಂಟಿ ನಾರ್ಕೋಟಿಕ್ ಸೆಲ್ ಅಂದರೆ ಡ್ರಗ್ಸ್‌ನ ಡೀಲ್ ಮಾಡ್ತಿರ್ತಾರಲ್ಲ ಅಂಥ ವ್ಯಕ್ತಿಗಳನ್ನ ಹಿಡಿದು ಪೊಲೀಸ್‌ಗೆ ಒಪ್ಪಿಸೋ ಸೆಲ್ಲು ಈ ಕೇಸ್‌ನ ಡ್ರಗ್ಸ್ ಗೋಡನ್ ಒಳಗೆ ನುಗ್ಗಿ ಡ್ರಗ್ಸ್‌ಗಳನ್ನ ಸೀಸ್ ಮಾಡಿದ್ದಾರೆ. ಆ ಗೋಡನ್ ಒಳಗೆ ರಾ ಮೆಟೀರಿಯಲ್‌ನ ಯೂಸ್ ಮಾಡಿ ಡ್ರಗ್ಸ್‌ನ ಪ್ರಿಪೇರ್ ಮಾಡ್ತಿದ್ರು. 126 ಕೆಜಿಯಷ್ಟು ಡ್ರಗ್ಸು ಪತ್ತೆ ಆಗಿದೆ. ಅದ್ರ ವ್ಯಾಲ್ಯೂ 262 ಕೋಟಿಗಿಂತ ಅಧಿಕ ಅಂತ ಹೇಳ್ತಿದ್ದಾರೆ. ಆದರೆ ಫ್ಯಾಕ್ಟ್ರಿಯ ಓನರ್ ಅಂದರೆ ಆ ಫ್ಯಾಕ್ಟ್ರಿ ನಡೆಸ್ತಿರುವಂಥ ದಂಧೆಯ ಓನರು ಸಲೀಂ ಅವರು ನಾಪತ್ತೆಯಾಗಿ ಟರ್ಕಿಯಲ್ಲಿ ಬಚ್ಚಿಟ್ಕೊಂಡು ಕೂತಿದ್ದಾರೆ. ಪೊಲೀಸವರು ಸಲೀಂ ಶೇಖ್ ಅನ್ನೋ ಡ್ರಗ್ ಡೀಲರ್ನ ಹಿಡಿದು ಇಂಥ ವಿಷಯಗಳನ್ನೆಲ್ಲ ಪತ್ತೆ ಮಾಡಿಕೊಂಡು ಅಟ್ಯಾಕ್ ಮಾಡಿದ್ದಾರೆ. ಅದರಲ್ಲಿ ಆರಿ ಅನ್ನೋ ವ್ಯಕ್ತಿ ಡ್ರಗ್ಸ್ ಪಾರ್ಟಿಗಳನ್ನ ಆರ್ಗನೈಸ್ ಮಾಡ್ತಿದ್ರು. ಆ ಪಾರ್ಟಿಯಲ್ಲಿ ಶ್ರದ್ಧಾ ಕಪೂರ್, ಅವರ ಅಣ್ಣ ಸಿದ್ಧಾರ್ಥ್, ನೋರಾ ಫತಾಯಿ ಮತ್ತು ಸುಮಾರು ಇನ್ಫ್ಲುಯೆನ್ಸರು ಆ ಪಾರ್ಟಿಯೊಳಗೆ ಕಂಡು ಬಂದಿದ್ದರು.